ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 10ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ಆಮೇನ್. ಯೆಹೋವನ ನಾಮವು ಬಲವಾದ ಬುರುಜು ಅಂತ ಅಂದ್ರೆ ಏನು? ಬಲವಾದ ಕೋಟೆ. ದೇವರ ಆಶ್ರಯ, ದೇವರ ನಾಮ ಎಷ್ಟು ಉನ್ನತವಾದದ್ದು ಅಂದ್ರೆ ಅದು ನಮಗೆ ಬಲವಾದ ಕೋಟೆ. ಅದರಲ್ಲಿ ಶಿಷ್ಟನು ಅಂದ್ರೆ ನೀತಿವಂತನು ಅದರಲ್ಲಿ ಓಡಿ ಹೋಗಿ ಭದ್ರವಾಗಿರ್ತಾನಂತ. ನೋಡ್ರಿ, ನಮಗೆ ಏನು ಭದ್ರತೆ? ನಮ್ಮ ಜೀವಿತಗಳು ಏನು ಭದ್ರತೆ? ನಮ್ಮ ಮಕ್ಕಳಿಗೆ ಏನು ಭದ್ರತೆ? ನಮ್ಮ ಕುಟುಂಬಕ್ಕೆ ಏನು ಭದ್ರತೆ? ಎಲ್ಲರೂ ಏನ್ ಅನ್ಕೊಂತಾರಂದ್ರೆ, ನನಗೆ ಐಶ್ವರ್ಯ ಇದ್ರೆ ನನಗೆ ಕುಟುಂಬಕ್ಕೆ ಭದ್ರತೆ, ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ನಮಗೆ ಭದ್ರತೆ, ನಮ್ಮ ಒಂದು ಕುಲ, ಈ ಒಂದು ಮತ, ಈ ಬಲ ಇದ್ರೆ ನಮಗೆ ಭದ್ರತೆ ಅಂತೇಳಿ ಅನ್ಕೊಂತಾರ. ನೋಡ್ರಿ, ಯಾವ್ದಾದ್ರೂ ಒಂದು ಮರಣಕರವಾದ ವ್ಯಾಧಿ ಬಂದ್ರೆ ಇವು ಯಾವ ಕೂಡ ಕಾಪಾಡೋದಿಲ್ಲ. ನೀನು ಎಷ್ಟು ಕೋಟಿ ಆಸಾಮಿ ಆಗಿದ್ರು ಕೂಡ ಡಾಕ್ಟರ್ಗಳು ಏನಂತ ಹೇಳ್ತಾನ, ನಮ್ಮ ಪ್ರಯತ್ನ ಒಪ್ಪಾಡ್ತೀವಿ, ಮಿಗಿಲಿದ್ದು ದೇವರಿಗೆ ಬಿಟ್ಟಿರೋದು. ನೀನು ಎಷ್ಟೇ ಕೋಟಿಗಳು ತಗೊಂಬಂದಿಟ್ರು ಕೂಡ ಆ ಸಾವಲಿದ್ದ ತಡೆಯೋಕೆ ಯಾರ ಕೈಲಿದ್ದ ಆಗೋದಿಲ್ಲ. ಯಾರ ಕೈಲಿದ್ದ ಆಗ್ತದಪ್ಪ ಅಂತ ಹೇಳಿದ್ರೆ, ಯಾರು ಆ ಜೀವವನ್ನು ಕೊಟ್ಟಿರ್ತಾನೋ, ಆ ಜೀವವನ್ನು ಇಟ್ಟಿರ್ತಾನೋ, ಆ ಸರ್ವೋನ್ನತನಾದ ದೇವರ ಕೈಲಿದ್ದ ಅದು ಸಾಧ್ಯ. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ನಾವು ಆತ ನಮಗೆ ಕೋಟೆ ಆಗಿರಬೇಕು, ಆತ ನಮಗೆ ಭದ್ರತೆ ಆಗಿರಬೇಕು. ಯಾವುದೇ ವಿಷಯ ಆಗಿದ್ರು ಕೂಡ ಆತೇ ನಮಗೆ ಗುರಾಣಿ ಆಗಿರಬೇಕು. ನೋಡ್ರಿ, ಯಾರು ಹೋಗಿ ಅಲ್ಲಿ ಸುರಕ್ಷಿತವಾಗಿ ಆ ಒಂದು ಭದ್ರತೆಯಲ್ಲಿ ಇರ್ತಾರ ಅಂತ ಹೇಳಿದ್ರೆ, ವಾಕ್ಯ ಏನಂತ ಹೇಳ್ತದಂದ್ರೆ, ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು. ಶಿಷ್ಟನಂದ್ರೆ ನೀತಿವಂತನು. ನೀತಿವಂತನಂದ್ರೆ ನಮ್ಮ ನೀತಿ ಅಲ್ಲ, ನಮ್ಮ ಸ್ವಯನೀತಿ ಅಲ್ಲ. ಯಾವ ವ್ಯಕ್ತಿಯಾದ್ರೂ ನನ್ನ ಒಂದು ಪಾಪ ಪರಿಹಾರ ಕ್ರಿಸ್ತನಲ್ಲೇ ಪಾಪ ಪರಿಹಾರ ನನಗೆ ಆಗ್ತತೆ. ಯಾಕಂದ್ರೆ ಆತನು ನಮ್ಮೆಲ್ಲರ ಸಲುವಾಗಿ ಮಾನವನಾಗಿ ಬಂದು ನಮಗ್ ಬರುವಂತ ಶಿಕ್ಷಣ ಆತವರೇ ತನ್ನ ಪ್ರಾಣನೇ ನಮಗೆ ಕೊಟ್ಟನ, ತನ್ನ ರಕ್ತ ನಮ್ಮ ಸಲುವಾಗಿ ಚಿಂದಿಸನ, ಮತ್ತೆ ಪುನರುತ್ಥಾನಾಗಿ ಆತ ಎದ್ದಿದನ ಅಂತೇಳಿ ಯಾರು ವಿಶ್ವಸಿಸ್ತಾರೋ ಅವನು ನೀತಿವಂತನಾಗ್ತಾನಂತೇಳಿ ವಾಕ್ಯ ಐತಿ. ಅವನೇ ನೀತಿವಂತನು. ಆ ನೀತಿವಂತನು ಏನ್ ಮಾಡ್ತಾನಂತ, ಫಸ್ಟ್ ಏನೇ ಸಮಸ್ಯೆ ಬರ್ಲಿ, ಏನೇ ಒಂದು ಭಯಂಕರವಾದ ಪರಿಸ್ಥಿತಿ ಬರ್ಲಿ, ಏನೇ ಒಂದು ಆತಂಕಗಳು ಬರ್ಲಿ, ಅವ್ನು ಫಸ್ಟ್ ಏನ್ ಮಾಡ್ತಾನಂತ, ದೇವ್ರ ಆಶ್ರಯ ಓಡೋಗ್ತಾನ. ನಾನು ದೇವ್ರ ಹತ್ರ ಹೋಗಿ ನಾನು ಆಶ್ರಯಿಸ್ಕೊಂತೀನಿ. ಆತೇ ನನಗೆ ಬಲವಾದ ದುರ್ಗವು, ಆತೇ ನನಗೆ ಬಲವಾದ ಕೋಟೆ, ಆತನ ಆಶ್ರಯದಲ್ಲಿ ನಾನು ಓಡೋಗ್ತೀನಿ ಅಂತೇಳಿ ನೀತಿವಂತನು ಅಲ್ಲಿ ಹೋಗಿ ಆಶ್ರಯಿಸ್ಕೊಂತಾನ. ಭಾರಿ ಮಂದಿ ಏನ್ ಮಾಡ್ತಾರ, ಏನೋ ಸಮಸ್ಯೆ ಬಂದಾಗ ಒಬ್ಬ ವ್ಯಕ್ತಿಯನ್ನು ಆಶ್ರಯಿಸಕ್ ನೋಡ್ತಾರ, ಇಲ್ಲ ಬಂಧುಗಳು ಆಶ್ರಯಿಸಕ್ ನೋಡ್ತಾರ, ಇಲ್ಲ ಏನೋ ಒಂದು ನಮಗೆ ಒಂದು ಆಶ್ರಯ ಐತೆ, ನಮ್ಗೊಂದು ಸಪೋರ್ಟ್ ಐತೆ, ಮನುಷ್ಯರು ನೋಡಕ ಓಡಿ ಹೋಗ್ತಾರ. ನೋಡ್ರಿ, ಯಾರು ಕೂಡ ನಮ್ಮ ಒಂದು ಪ್ರಾಬ್ಲಮ್ಸ್ನ, ನಮ್ಮ ಒಂದು ಬಾಧೆಗಳನ್ನ, ನಮ್ಮ ಒಂದು ಕಷ್ಟನ ತೀರ್ಸೋಕೆ ಯಾರ ಕೈಲಿದು ಆಗೋದಿಲ್ಲ. ತಾತ್ಕಾಲಿಕವಾಗಿ ಅವರೇನೋ ಸಹಾಯ ಮಾಡ್ಬೋದು ತಪ್ಪ ನಮ್ಮ ಜೀವಿತನ ಮಾರಿಸುವಂತ ಶಕ್ತಿ ಅವ್ರಿಗೆ ಇರೋದಿಲ್ಲ. ನಮ್ಮ ಜೀವಿತನೇ ಮಾರಿಸುವಂತ ಶಕ್ತಿ, ನಮ್ಮ ಜೀವಿತನೇ ಸಂತೋಷಕರವಾಗಿ ಮಾಡಿ ನಿತ್ಯವೂ ಮರಣ ಆದ್ಮೇಲೂ ಕೂಡ ನಾವು ನಿತ್ಯವೂ ಆತನೊಂದಿಗೆ ನಿತ್ಯ ಜೀವದಲ್ಲಿ ನಾವು ಇರೋಕೆ ಆ ಶ್ರೇಷ್ಠವಾದ ಆನಂದನ ಕೊಡೋದು ನಜರೇತಿನ ಯೇಸು ಕ್ರಿಸ್ತನ ಒಬ್ಬನೇ. ನಾವು ದೇವರಲ್ಲಿ ನಾವು ಸಂತೋಷ ನಾವು ಕಾಣುತ್ತೀವಿ, ದೇವರಲ್ಲಿ ನಾವು ಆನಂದ ಕಾಣ್ತೀವಿ. ಇಟರ್ನಲ್ ಲೈಫ್, ನಿತ್ಯವೂ ಆನಂದವಾಗಿರಬೇಕು ನಮ್ಮ ಜೀವಿತವು ಅಂದ್ರೆ ಕ್ರಿಸ್ತನಲ್ಲೇ ಅದು ಸಾಧ್ಯ. ಆತನ ನಾಮವು ಬಲವಾದ ದುರ್ಗವು. ಯೇಸು ನಾಮ ಸರ್ವಶಕ್ತಿಗಳ ನಾಮ, ಯೇಸು ನಾಮ ಬಲವಾದ ನಾಮ. ಅದಕ್ಕೆ ನಮ್ಮ ದೊಡ್ಡರು ಕೂಡ ಹಾಡಾಡ್ತಾರ, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರ ಆಗ ನಾಮ ಯೇಸು ನಾಮ. ಆಮೇನ್. ಅದಕ್ಕೆ ನಾವೇನು ಮಾಡಬೇಕು, ಏನೇ ನಮಗೆ ಸಮಸ್ಯೆ ಬರಲಿ, ಏನೇ ನಮಗೆ ಬಾಧೆ ಬರಲಿ, ಏನೇ ನಮಗೆ ಕಷ್ಟ ಬರಲಿ, ನಾವು ಫಸ್ಟ್ ಮನುಷ್ಯರನ್ನ ಹುಡುಕಿ ಅವ್ರಿಗೆ ಹೋಗಿ
ಏನೋ ನಮ್ಮ ಕಷ್ಟಗಳಲ್ಲಿ ಹೇಳ್ಕೊಳೋಂಥವ್ರು ಆಗಿರಬಾರ್ದು. ಫಸ್ಟ್ ನಾವೇನ್ ಮಾಡೋ ಗೊತ್ತಾ, ದೇವ್ರ ಸನ್ನಿಧಿಗೆ ಬಂದು ಮೊಣಕಾಲವರಿಗೆ ದೇವ್ರಿಗೆ ಪ್ರಾರ್ಥನೆ ಮಾಡುವಂಥವ್ರು ಆಗಿರ್ಬೇಕು. ಪ್ರಾರ್ಥನೆಯಲ್ಲಿ ಶಕ್ತಿ ಐತೆ, ಪ್ರಾರ್ಥನೆಯಲ್ಲಿ ಬಲ ಐತೆ. ಕೇಳಿರಿ ನಿಮಗೆ ಕೊಡಲ್ಪಡೋದು ದೇವ್ರ ವಾಕ್ಯವು ಸೆಲವಿಸ್ತದೆ. ನಾವು ಕೇಳಿ ಪಡ್ಕೋಬೇಕು, ದೇವ್ರ ಹತ್ರ ಪಡ್ಕೋಬೇಕು. ನಾವು ಪ್ರಾರ್ಥನೆ ಮಾಡಿ ಫಸ್ಟ್ ದೇವ್ರ ಸನ್ನಿಧಿ ಹುಡುಕುವಂತವ್ರಾಗಿರ್ಬೇಕು. ದೇವರ ನಾಮ ನಾವು ಆಶ್ರಯಿಸ್ಕೋಬೇಕು. ಆ ಒಂದು ನೀಚವಂತನ ಏನ್ ಮಾಡ್ತಾನಂತ ಓಡಿ ಹೋಗಿ ಆ ಒಂದು ದೇವರ ದುರ್ಗ, ಆ ಒಂದು ಕೋಟೆಗೆ ಹೋಗಿ ಆಶ್ರಯಿಸ್ಕೊಂತಾನ. ಇದೇ ನನಗೆ ಆಶ್ರಯ, ಇದೇ ನನಗೆ ಕ್ಷೇಮ, ಇದೇ ನನಗೆ ಪ್ರೊಟೆಕ್ಷನ್. ನಾವೇನ್ ಮಾಡ್ತಿದೀವಿ, ಕಷ್ಟ ಬಂದಾಗ ಈ ಕಷ್ಟ ಯಾರು ತೀರಿಸ್ತಾರೇನೋ, ಯಾರಾದ್ರೂ ಸಹಾಯ ಮಾಡಿದ್ರೆ ಚೆನ್ನಾಗಿರ್ತದಲ್ಲ, ಅದೇ ನನಗೆ ಜಾಬ್ ಇಲ್ಲ, ಯಾರಾದ್ರೂ ನನಗೊಂದು ಜಾಬ್ ಇಸ್ಕೊಟ್ರೆ ಚೆನ್ನಾಗಿರ್ತದಲ್ಲ, ಇಲ್ಲ ನಾನು ಬಿಸ್ನೆಸ್ ಮಾಡ್ತೇನೆ, ಈ ಬಿಸ್ನೆಸ್ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರ್ತದಲ್ಲ. ಮನುಷ್ಯರು ನೋಡಬಾರ್ದು. ನೀ ಜಾಬ್ ಇಲ್ಲ, ಕುತ್ಕ ದೇವ್ರ ಸನ್ನಿಧಿಯಲ್ಲಿ ಕುತ್ಕ, ಪ್ರಾರ್ಥನೆ ಮಾಡು, ಪ್ರಯತ್ನ ಪಡು, ದೇವ್ರ ದ್ವಾರ ತೆರಿತಾನ. ಆಮೇನ್, ಹಾಲೆಲೂಯ. ಉನ್ನತವಾದ ಜಾಬ್ ನಿನಗೆ ಕೊಡತಾನ. ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ, ಕುತ್ಕ ದೇವ್ರ ಹತ್ರ, ದೇವಾ ನಾನು ವ್ಯಾಪಾರ ಇಟ್ಟಿನಿ, ಈ ವ್ಯಾಪಾರ ಚೆನ್ನಾಗಿ ನಡಿಬೇಕಯ್ಯ, ನನಗೆ ನೀನೇ ಆಶ್ರಯ, ನನಗೆ ನೀನೇ ದುರ್ಗವು, ನನಗೆ ನೀನೇ ಕೋಟವು, ನಾನು ನಿನ್ನ ಹತ್ರ ಬರ್ತೀನಿ ಎಸಯ್ಯ, ನೀನೇ ನನಗೆ ಸಹಾಯಕನಾಗಿ ನನಗೆ ಸಹಾಯ ಮಾಡು ಪ್ರಭಾ ಅಂತ ಹೇಳಿ ದೇವ್ರ ಸನ್ನಿಧಿ ನನಗೆ ಕೇಳೋದಾದ್ರೆ ಕಷ್ಟ ದೇವ್ರ ಸಹಾಯ ಮಾಡ್ತಾನೆ, ವ್ಯಾಪಾರನ ಅಭಿವೃದ್ಧಿ ಪಡಿಸ್ತಾನ. ದೇವ್ರು ನೋಡ್ಕೊಂತವ್ರಾಗಿರ್ಬೇಕು, ಮನುಷ್ಯರನ್ನಲ್ಲ. ನಮಗೆ ಆಶ್ರಯ ದೇವರು, ನಮಗೆ ದುರ್ಗವು ದೇವರು. ಆಮೇನ್.